ಹಾಗಲವಾಡಿ ಗ್ರಾಮದಲ್ಲಿ ದಿನಾಂಕ 28/1/2026 ಬುಧವಾರ ಹಾಗೂ 29/1/2026 ಗುರುವಾರದಂದು ಹಾಗಲವಾಡಿ ಹಸಿರು ಸುವಾರಿ ಆದಿಶಕ್ತಿ ನಡುಗೆರೆ ದೇವತೆ ಕರಿಯಮ್ಮ ದೇವಿ ದೇವಸ್ಥಾನದ ಸನ್ನಿಧಿಯಲ್ಲಿ ಸುಮಂಗಲಿಯರಿಂದ ಗಂಗಾ ಪೂಜೆಯೊಂದಿಗೆ ಕುಂಭಮೇಳ ಕಳಸದ ಮುಖಾಂತರ ಶ್ರೀ ಕರಿಯಮ್ಮ ದೇವಿ, ಕೊಲ್ಲಾಪುರದಮ್ಮ ದೇವಿ, ಶ್ರೀ ಭ್ರಮರಾಂಬಿಕಾ ದೇವಿ, ಮೈಲಾರಲಿಂಗೇಶ್ವರ, ಈಶ್ವರ ದೇವರು, ಶ್ರೀ ರಂಗನಾಥ ಸ್ವಾಮಿ ದೇವರುಗಳು ಹಾಗೂ ಲಿಂಗದ ವಿರುದ್ಧ ಕುಣಿತ, ಬಸವನಗಾರಿ, ಚಿಟ್ಟಿ ಮೇಳ ವಾದ್ಯಗಳೊಂದಿಗೆ ಹಾಗಲವಾಡಿ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಕಳಸವನ್ನ ಸ್ವಾಮಿಯ ಸನ್ನಿಧಾನಕ್ಕೆ 3 ಬಸವ, 2 ನಂದಿ ಧ್ವಜ, 7 ದೇವರುಗಳು ಸೇರಿ 101 ಕಳಸಗಳ ಮೂಲಕ 106 ವರ್ಷಗಳ ಇತಿಹಾಸ ಇರುವ ಸ್ವಾಮಿಗೆ ಇದೇ ಮೊದಲ ಬಾರಿಗೆ ಅದ್ದೂರಿಯಾಗಿ ಸಾವಿರಾರು ಮಂದಿ ಭಕ್ತಾದಿಗಳ ಸಮ್ಮುಖದಲ್ಲಿ ಕಳಸವನ್ನ ಶ್ರೀ ಗುರುಪಾದೇಶ್ವರ ಸ್ವಾಮಿ ಗದ್ದುಗೆಗೆ ಸಂಭ್ರಮದಿಂದ ಕರೆತರಲಾಯಿತು. ಸುಪ್ರಸಿದ್ಧ ಶ್ರೀ ಗುರುಪಾದೇಶ್ವರ ಸ್ವಾಮಿ ಕೃತ ಗದ್ದುಗೆಯ ವಿಮಾನ ಗೋಪುರ ಕಳಶಾರೋಹಣ ಹಾಗೂ ಸ್ವಾಮಿಯವರಿಗೆ ರಜತ ಕವಚ ಧಾರಣೆ ಹಾಗೂ ನೂತನ ಚರಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ಶ್ರೀ ಕಲ್ಲಮ್ಮತಾಯಿಯ ಗದ್ದುಗೆಯ ಮಂಟಪದ ಸರ್ವಾರೋಹಣ, ನಂದೀಶ್ವರ ಸ್ವಾಮಿಯ ಲೋಕಾರ್ಪಣೆ ಹಾಗೂ ಧ್ವಜಾರೋಹಣ ಪೂರ್ವಕವಾಗಿ ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಹ, ನಾಂದಿ ಸಮಾರಾಧನೆ, ಪಂಚ ಕಲಶಾರಾಧನೆಯನ್ನ ಶ್ರೀ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಂದ ನೆರವೇರಿಸಲಾಯಿತು.